ಹೇಳುವ ಏನಾಯ್ತು? ಶಾಲ್ಯಾಗ ವಿಶೇಷ ಕಾರ್ಯಕ್ರಮ ಮಾಡತ್ತಾರವ, ಅದ್ರ ಸಂಬಂಧ ಒಂದ್ 30 ಕಡಕ್ ಜೋಳದ ರೊಟ್ಟಿ ಮಾಡ್ಕೊಡ್ಬೇಕು ನೋಡ್ ನಂಗೆ. ನನಗ್ ಮಾದೇಲಿ ಬೇಕು. ರೊಟ್ಟಿ ಮಾದೇಲಿ ಶಾಲೆಗೆ ಹಾಕಿದಲ್ಲ? ನಮ್ ಶಾಲ್ಯಾಗ ನಮ್ಮ ಸಂಸ್ಕೃತಿಯ ನಡಿಗೆ, ದೇಶಿ ಆಹಾರದ ಕಡೆಗೆ ಎಂಬ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಾರವ, ಅದ್ರ ಸಂಬಂಧ ಇವೆಲ್ಲ ಬೇಕಾಗ್ಯಾವ. ಅಲ್ಲವ, ನಾ ಅವತ್ತ ಇಡ್ಕಲ್ ಸಾರಿ ಉಟ್ಕೊಂಡ ಕೊಳ್ಳಾಗ ಹಸಿರು ಶಾಲ್ ಹಾಕೊಂಡ್ ಹೋಗ್ಬೇಕು. ಅದ್ರ ಜೊತೆ ರೊಟ್ಟಿ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡ್ ಹೋಗ್ಬೇಕವ. ಹಂಗ ಅವಂಗೂ ಬಿಳಿ ಜುಬ್ಬ ಹಾಕಿ ಹಸಿರು ಟವೆಲ್ ಹಾಕಿ ಅವಂಗೂ ಮಾದೇಲಿ ಕೊಟ್ ಕಳಿಸ್ಬೇಕವ. ಯವ್ವ, ಎಲ್ಲಿ ರೊಟ್ಟಿ ಎಲ್ಲಿ ಮಾದೇಲಿ? ನಂದಾಗದ್ ನನಗ ಹೆಚ್ಚಾಗೈತಿ. ನನಗ್ ರೊಟ್ಟಿ ಬೇಕಾ? ಎಲ್ಲಿ ಬೇಕಾ ನನಗೂ? ಇಕ್ಕೆರೆ ರೊಟ್ಟಿ ಅಂತಾಳು, ಇದೆಲ್ಲ ಅಂತಾನು. ಇದ್ ಮನ್ಯಾಗ ಕೆಲಸರೇ ಕಂಡಪಟ್ಟಿ ಐತಿ. ಇದನ್ನೆಲ್ಲ ಯಾವಾಗ ಮಾಡ್ಲೇವ್ನ? ಈಗ ಯಾಕೆ ರೊಟ್ಟಿ ಮಾದೇಲಿ ನಿಮಗ್ ಶಾಲ್ಯಾಗ ಹೇಳ್ಯಾರು? ಅಜ್ಜಿ, ನಮ್ ಶಾಲ್ಯಾಗ ನಮ್ಮ ಸಂಸ್ಕೃತಿಯ ನಡಿಗೆ, ದೇಶಿ ಆಹಾರದ ಕಡೆಗೆ ಅಂತೇಳಿ ಕಾರ್ಯಕ್ರಮ ಮಾಡತ್ತಾರು, ಅದ್ರ ಸಂಬಂಧ ನನಗ್ ರೊಟ್ಟಿ ಬೇಕ. ಇನ್ನು ಒಂದ್ 30 ರೊಟ್ಟಿ ಇವನ್ ಮಾದೇಲಿ ಕಾರ್ಯಕ್ರಮ ಆಕತೇನು? ಇಷ್ಟ ಅಲ್ಲ ಅಜ್ಜಿ, ಪ್ರತಿಯೊಂದ್ ಕ್ಲಾಸಿಗೂ ಒಂದೊಂದ್ ಹೇಳ್ಯಾರ. ಅವ್ ಯಾವ್ಯಾವತ್ತಂದ್ರ ಅಜ್ಜಿ, ಹಿಂಡಿ, ಮಸೂರ, ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ, ಜೋಳದ ರೊಟ್ಟಿ, ಹುರ್ನದ ಹೋಳ್ಗಿ, ಶೇಂಗಾ ಹೋಳ್ಗಿ, ಸಜ್ಜಕದ ಹೋಳ್ಗಿ, ಶಾಂಡ್ಗಿ, ತುಪ್ಪ, ಬಜ್ಜಿ, ಕಾಕ ಜುಣಕದ ವಡೆ ಮತ್ತ ಕಾಳ ಪಲ್ಯ, ಮೊಸರನ್ನ ಬಿಟ್ಟದಿ. ಹೌದಲ್ಲ ಅಜ್ಜಿ? ಇಷ್ಟೆಲ್ಲಾ ಹೇಳ್ಯಾರ. ಅಜ್ಜಿ, ಇಷ್ಟೆಲ್ಲಾ ತಗೊಂಡ ನಮ್ ಶ್ರೀ ಕಂಠೇಶ್ವರ ಸಾಲಿ ಹಿಡ್ಕೊಂಡ ಶ್ರೀ ಅಲ್ಲಂ ಪ್ರಭು ಗುಡಿ ತಕ ಮೆರವಣಿಗೆ ಮೂಲಕ ಹೋಗಿ ಅಲ್ಲೇ ಶ್ರೀ ಅಲ್ಲಂ ಪ್ರಭುವಿಗೆ ಸಲ್ಲಿಸಿ ನೇವದಿ ಮಾಡಿ ಅನ್ನದಾಸೋಹ ಸಮಿತಿಗೆ ಸಲ್ಲಿಸ್ತೀವಿ. ಅಲ್ಲೇ ನಾವೆಲ್ಲರೂ ಪ್ರಸಾದ ತಗೊಂಡ ಮರಳಿ ನಮ್ ಸಾಲಿಗೆ ಬರ್ತೀವಿ. ತಂಗಿ ಹೇಳೆವು. ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯುವಂತ ಇಂತಹ ಕಾರ್ಯಕ್ರಮ ನಡೆಯೋದನ್ನ ಅಪರೂಪ. ಅಂತದ್ರೊಳಗ ತೇರ್ದಾದ ಶ್ರೀ ಕುರುವಿನ ಶೆಟ್ಟಿ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆಯವರು ಇಂತಹ ಕಾರ್ಯಕ್ರಮ ಮಾಡತಾರಂದ್ರ ಇಡೀ ಊರ ಮೆಚ್ಚುವಂತದ್ದು. ಸಲುವಾಗಿ ಹುಡುಗರು ಏನ್ ಹೇಳತಾವಲ್ಲ ಅದನ್ನ ನಾವ್ ಮಾಡಿಕೊಡುನು. ಜೊತೆಗೆ ಓಣ್ಯಾನವ್ರನ್ನೆಲ್ಲಾರನು ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ.